ನಿನ್ನೆ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ ಹಿನ್ನೆಲೆ ಕಾಂಗ್ರೆಸ್ ಗುನು ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಇವತ್ತಿನ ಸಾಧ್ಯತೆ. ಎಂಟು, 9, 11 ತರಗತಿಯ ಬೋರ್ಡ್ ಎಕ್ಸಾಮ್ ರದ್ದು. ಕೇವಲ ಸುತ್ತೋಲೆ ಹೊರಡಿಸಿದ್ರೆ ಪರೀಕ್ಷೆ ನಡೆಯಲ್ಲ. ರಾಜ್ಯ ಸರ್ಕಾರದ ಸುತ್ತೋಲೆಗೆ ಹೈಕೋರ್ಟ್ ಬ್ರೇಕ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎನ್ಐಎ ಅಧಿಕಾರಿಗಳಿಂದ ತನಿಖೆ ಚುರುಕು. ಶಂಕಿತನ ಸ್ಕೆಚ್ ರಿಲೀಸ್ ಮಾಡಿದ ಎನ್ಐಎ. ಜಮಖಂಡಿ ಜಿಲ್ಲೆ ಆಗ್ಬೇಕು ಅನ್ನೋದು ಜನರ ಕನಸು. ನಮ್ಮ ಸರ್ಕಾರ ಬಂದು ಕೂಡಲೇ ಪ್ರಥಮವಾಗಿ ಕೇಳ್ತಾ ಇದ್ದೇನೆ, ಏನಾಗಿದೆ ಗಮನಿಸಿ, ಉತ್ತರ ಕೊಡ್ತೇನೆ ಎಂದ ಆರ್.ವಿ. ತಿಮ್ಮಾಪುರ. ಉದ್ಯೋಗಕ್ಕಾಗಿ ರಷ್ಯಾಕ್ಕೆ ತೆರಳಿದ್ದ ಭಾರತದ ಯುವಕರು ಸೆರೆ ಹಿಡಿದು ಯುಕ್ರೇನ್ ಯುದ್ಧಕ್ಕೆ ಕಳಿಸಿದ ರಷ್ಯಾ. ಯುದ್ಧದಲ್ಲಿ ಹೈದರಾಬಾದ್ನ ಯುವಕ ಸಾವು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವಯೋಗ ನ್ಯೂಸ್. ನಾನು ರೋಹಿತ್. ಇನ್ನು ದಿನಕ್ಕೂ ಲೋಕಸಮರ ರಂಗೇರ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳು ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇದೆ. ನಿನ್ನೆ ಬಿಜೆಪಿಯವರು ಕೂಡ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ನಡ್ಡಾ ನೇತೃತ್ವದ ಸಭೆಯಲ್ಲಿ ಕರ್ನಾಟಕವೇ ಟಾರ್ಗೆಟ್ ಆಗಿತ್ತು. ಇನ್ನು ಬೆನ್ನಲ್ಲೇ ಈಗ ಕಾಂಗ್ರೆಸ್ನವರು ಕೂಡ ಸಭೆಗೆ ಸಿದ್ಧವಾಗಿದ್ದಾರೆ ಮತ್ತು ಮಹತ್ವದ ಮೀಟಿಂಗ್ ನಲ್ಲಿ ಮೊದಲ ಪಟ್ಟಿ ಬಿಡುವ ಸಾಧ್ಯತೆ ಇದೆ ಎನ್ನುವ ಗುಲ್ಲು ಕೂಡ ಹರಿದಾಡ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡ್ಡಾ ಇವತ್ತಿನ ಸಭೆಯಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ನಿರ್ಧಾರವಾಗಲಿದೆ. ಮಾಹಿತಿ ಪ್ರಕಾರ ಬಹುತೇಕ ಹಾಲಿ ಸಂಸದರಿಗೆ ಕಾಂಗ್ರೆಸ್ 2ನೇ ಅವಕಾಶ ನೀಡಬಹುದು ಅನ್ನುವ ಸೂಚನೆ ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೂ ಮಣೆ ಹಾಕುವ ಸಾಧ್ಯತೆ ಇದೆಯಂತೆ. ಕೇರಳ, ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ದೆಹಲಿ, ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಈಶಾನ್ಯ ರಾಜ್ಯಗಳ ಸ್ಥಾನಗಳ ಕುರಿತು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 5ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಮತ್ತು ಪ್ರಥಮ PUC 11ನೇ ತರಗತಿ ಸಾಲಿನ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದಲ್ಲಿ ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿದ್ದ 2ನೆಯ ಪ್ರತ್ಯೇಕ ಸುತ್ತೋಲೆಯನ್ನ ರದ್ದುಪಡಿಸಿ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ 2023ರ ಆಗಸ್ಟ್ 6 ಮತ್ತು 9ರಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಹೊರಡಿಸಿದ್ದ ಸುತ್ತೋಲೆಗಳನ್ನ ಪ್ರಶ್ನೆ ಮಾಡಿ ನೋಂದಾಯಿತ ಮತ್ತು ಅನುದಾನಿತ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಹಾಗೂ ಅನುದಾನ ರಹಿತ ಮಾನ್ಯತೆ ಪಡೆದ ಶಾಲೆಗಳ ಸಂಘಟನೆ ಸಲ್ಲಿಸಿದ್ದ ಪ್ರತ್ಯೇಕ ತಕರಾರು ಅರ್ಜಿಗಳನ್ನು ಪುರಸ್ಕರಿಸಿದ ನ್ಯಾಯಮೂರ್ತಿ ರವಿ ವಿ ಹೊಸಮನಿ ಅವರ ನ್ಯಾಯಪೀಠ ಈ ತೀರ್ಪನ್ನ ನೀಡಿದೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ತನಿಖೆ ಚುರುಕುಗೊಳಿಸಿದೆ. ಈಗಾಗಲೇ ಡೆಡ್ಲಿ ಬಾಂಬರ್ನ ಸಿಸಿಟಿವಿ ದೃಶ್ಯ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ. ಸಿಕ್ಕಿರುವ ದೃಶ್ಯದ ಆಧಾರದ ಮೇಲೆ ಶಂಕಿತ ಆರೋಪಿಯ ಸ್ಕೆಚ್ ಅನ್ನ ಎನ್ಐಎ ಅಧಿಕಾರಿಗಳು ಬಿಡುಗಡೆಗೊಳಿಸಿದ್ದಾರೆ. ಖ್ಯಾತ ಸ್ಕೆಚ್ ಆರ್ಟಿಸ್ಟ್ ನಿಂದ ಇಮ್ಯಾಜಿನರಿ ಸ್ಕೆಚ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಬಾಂಬರ್ನ ಜಾಲವನ್ನ ಹುಡುಕುತ್ತಿರುವ ಎನ್ಐಎ ಅಧಿಕಾರಿಗಳು ಸುಳಿವು ಸಿಕ್ಕ ಜಾಗಗಳಲ್ಲೆಲ್ಲ ತನಿಖೆ ನಡೆಸ್ತಾ ಇದೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ಫೋಟೋ ಬಹಿರಂಗಪಡಿಸಿದ ಹಿನ್ನೆಲೆ ಅಸ್ಪಷ್ಟವಾಗಿರುವ ಫೋಟೋವನ್ನ ಆಧಾರಿತವಾಗಿ ಸ್ಕೆಚ್ ಮಾಡಲಾಗಿದೆ ಮತ್ತು ಸದ್ಯ ಎನ್ಐಎ ಅಧಿಕಾರಿಗಳು ಸ್ಕೆಚ್ ಆರ್ಟಿಸ್ಟ್ ಮೂಲಕ ಸಂಪೂರ್ಣ ಮುಖದ ಸ್ಕೆಚ್ ಅನ್ನ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆರ್ಟಿಸ್ಟ್ ಹರ್ಷ ಅವರಿಂದ ಇಮ್ಯಾಜಿನರಿ ಸ್ಕೆಚ್ ಅನ್ನ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಸಿದ್ದಾರೆ. ಖತರ್ನಾಕ್ ಬಾಂಬ್ ಬ್ಲಾಸ್ಟರ್ ಮಾಸ್ಕ್ ಧರಿಸಿದ ರೀತಿಯಲ್ಲಿ ಹಾಗೂ ವಿತೌಟ್ ಮಾಸ್ಕ್, ಟೋಪಿ, ಕನ್ನಡಕ ಧರಿಸಿದ ಸ್ಕೆಚ್ ಅನ್ನ ಆರ್ಟಿಸ್ಟ್ ಹರ್ಷ ಬಿಡಿಸಿದ್ದಾರೆ. ಇದೇ ರೀತಿ ಬಾಂಬರ್ ಇರಬಹುದು ಅಂತ ಕಲಾವಿದ ಕಲ್ಪಿಸಿ ರೇಖಾಚಿತ್ರವನ್ನ ಬಿಡಿಸಿದ್ದಾರೆ. ಇನ್ನು ಬಹಳ ವರ್ಷಗಳಿಂದ ಜಮಖಂಡಿ ಜಿಲ್ಲೆ ಆಗಬೇಕು ಅನ್ನೋದು ಜಮಖಂಡಿ ಜನತೆಯ ಕನಸು ಕೂಡ ಆಗಿದೆ. ಜಮಖಂಡಿ ಜಿಲ್ಲೆ ಸಲುವಾಗಿ ಸಾಕಷ್ಟು ಹೋರಾಟ ನಡೆದ್ರು ಇನ್ನೂ ಜಮಖಂಡಿ ಜಿಲ್ಲೆ ಆಗೋದು ಕನಸಾಗಿಯೇ ಉಳಿದಿದೆ. ಯಾವ ಸರ್ಕಾರ ಬಂದರೂ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜಮಖಂಡಿ ನಗರಕ್ಕೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಭೇಟಿ ನೀಡಿದಾಗ ಜಮಖಂಡಿ ಜಿಲ್ಲೆ ಬಗ್ಗೆ ನಮ್ಮ ಸರ್ಕಾರ ಬಂದು ಕೂಡಲೇ ಪ್ರಥಮ ಬಾರಿ ಕೇಳ್ತಾ ಇದ್ದೇನೆ, ಏನಾಗಿದೆ ಗಮನಿಸಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಹೋರಾಟ ನಡೀತಾ ಇದೆ, ಎಲ್ಲಿಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ತಿಮ್ಮಾಪುರ ತಿಳಿಸಿದ್ದಾರೆ. ಪ್ರಥಮ ಬಾರಿಗೆ ನೀವು ನನಗೆ ಕೇಳ್ತಾ ಇದ್ದೀರಿ, ಏನೇನಾಗಿದೆ ಎಲ್ಲಿವರೆಗೆ ನಾನು ಗಮನಿಸಿ ಉತ್ತರ ಕೊಡ್ತೀನಿ. ಹೋರಾಟ ಇದೆ, ಎಲ್ಲಿಗೆ ಬಂದೈತೆ ನನಗೆ ಗೊತ್ತಿಲ್ಲಲ್ಲ, ನಾನು ಗಮನಿಸಿ ನಾನು ಉತ್ತರ ಕೊಡ್ತೀನಿ. ಬಹಳ ಹೋರಾಟ ಆಗಿದೆ, ನನಗೂ ಗೊತ್ತಿದೆ. ಯಾವ ಹಂತದ ತನಕ ಹೋಗಿದೆ ನಾನು ಗಮನಿಸ್ತೀನಿ, ಗಮನಿಸಿ ಉತ್ತರ ಕೊಡ್ತೀನಿ.
ಸರಿ ನನ್ನ ಗಮನಿಸಕ್ಕೆ ಅವಕಾಶ ಕೊಡಿ. ಈಗ ಹೇಳ್ಬಿಟ್ಟು ತುಂಬ ಆಯ್ತು. ಈಗ ನಾವು ಹೋರಾಟ ಭಾಳ ದಿವಸದಿಂದ ನಡೆಯುತ್ತೆ. ಸರ್ಕಾರ ಲೆವೆಲಲ್ಲಿ ಏನೇನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ. ನಾನು ಭಾಳ ದಿವಸಕ್ಕೆ ರಾಜಕಾರಣದಲ್ಲಿ ಮತ್ತೆ ಮಂತ್ರಿ ಆಗಿದ್ದೀನಿ. ಗಮನಿಸಿ ಉತ್ತರ ಕೊಡಿ. ಇನ್ನು ಉದ್ಯೋಗ ಅರಸಿ ರಷ್ಯಾಕ್ಕೆ ತೆರಳಿದ್ದ ಯುವಕರನ್ನ ಬಲವಂತವಾಗಿ ಯುದ್ಧಕ್ಕೆ ಬಳಸಿಕೊಳ್ತಿರೋ ಆರೋಪ ಕೇಳಿ ಬರ್ತಿರೋ ನಡುವೆ ದುರಂತವೊಂದು ಸಂಭವಿಸಿಬಿಟ್ಟಿದೆ. ರಷ್ಯಾ ಪರವಾಗಿ ಯುದ್ಧದಲ್ಲಿ ಹೋರಾಡ್ತಾ ಇದ್ದ ಹೈದರಾಬಾದ್ನ ಯುವಕ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಕೂಡ ಓಡಾಡ್ತಾ ಇದೆ. ಕಳೆದ 1.5 ವರ್ಷಗಳಿಂದ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧ ನಡೀತಾನೆ ಇದೆ. ಹೀಗಾಗಿ ಲಕ್ಷಾಂತರ ಸೈನಿಕರನ್ನ ಬಲಿ ಪಡೆದಿರುವ ಈ ಯುದ್ಧವು ತಣ್ಣಗಾಗ್ತಾ ಇಲ್ಲ. ಹೀಗೆ ಉಕ್ರೇನ್ ಮೇಲೆ ಸಮರ ಸಾರಿರುವ ರಷ್ಯಾ ಸೈನಿಕರ ಕೊರತೆಯನ್ನ ಅನುಭವಿಸ್ತಾ ಇದ್ದು ಭಾರತದಿಂದ ರಷ್ಯಾಕ್ಕೆ ತೆರಳಿರುವ ಯುವಕರನ್ನ ಬಲವಂತಾಗಿ ಯುದ್ಧಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಈಗ ಭಾರತದ ಮೂಲದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರೋದು ನಿಜವಾಗ್ಲೂ ದುರದೃಷ್ಟಕರ ಅಂತಾನೆ ಹೇಳಬಹುದಾಗಿದೆ. ಇನ್ನು ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ವಾಹನ ಸವಾರರಿಗೆ ಹೆಲ್ಮೆಟ್ ಜಾಗೃತಿ ಮೂಡಿಸಲು ಸ್ವತಃ PSI ಶಾಂತಹಳ್ಳಿ ಅಖಾಡಕ್ಕಿಳಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಸಾವಿರಾರು ಜನ ತಮ್ಮ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ರಸ್ತೆ ಅಪಘಾತಗಳನ್ನ ತಡೆಗಟ್ಟುವಲ್ಲಿ ಸರ್ಕಾರ ಹಲವಾರು ಸಂಚಾರಿ ನಿಯಮಗಳನ್ನ ಜಾರಿಗೆ ತಂದರೂ ಕೂಡ ಇಲ್ಲಿವರೆಗೆ ಜನ ಜಾಗೃತರಾಗದೆ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿ ವಾಹನ ಚಲಾಯಿಸುವಾಗ ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸದೆ ಬೇಕಾಬಿಟ್ಟಿ ವಾಹನ ಚಲಾಯಿಸ್ತಾ ಇದ್ದಾರೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪೊಲೀಸ್ ಠಾಣೆಯ ಲೇಡಿ PSI ಶಾಂತಹಳ್ಳಿ ಅವರು ಸ್ವತಃ ರೋಡಿಗಿಳಿದು ರಸ್ತೆ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ವಾಹನ ಚಲಾಯಿಸುವವರಿಗೆ ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸುವಂತೆ ದಂಡ ಕಟ್ಟಿಸುವ ಮುಖಾಂತರ ಜಾಗೃತಿ ಮೂಡಿಸುತ್ತಾ ಸಂಚಾರಿ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು, ಸಂಘಟನೆಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ರಾಜ್ಯದಲ್ಲಿ ಹುಕ್ಕಾ ಸೇವನೆಯನ್ನ ನಿಷೇಧ ಮಾಡಲಾಗಿದೆ. ಹುಕ್ಕಾ ನಿಷೇಧವನ್ನ ಪ್ರಶ್ನೆ ಮಾಡಿ ಆರ್ ಭರತ್ ಮತ್ತಿತರರು ಸಲ್ಲಿಸಿರುವ ರಿಟ್ ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಬುಧವಾರವೂ ವಿಚಾರಣೆಯನ್ನ ಮುಂದುವರಿಸಿತ್ತು. ವಿಚಾರಣೆ ವೇಳೆ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿ ಬಾರ್ಗಳಲ್ಲಿ ಎಲ್ಲಾ ಕಡೆ ಹುಕ್ಕಾ ಸೇವನೆ ಅವಕಾಶ ನೀಡಲಾಗ್ತಾ ಇತ್ತು. ಇವುಗಳಿಗೆ ಪ್ರತ್ಯೇಕ ಪ್ರದೇಶವನ್ನ ನಿಗದಿ ಮಾಡಿರಲಿಲ್ಲ. ಹೀಗಾಗಿ ಇದು ಹುಕ್ಕಾ ಸೇವನೆ ಮಾಡುವವರು ಮಾತ್ರವಲ್ಲದೆ ಇತರರ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇತ್ತು. ಹೀಗಾಗಿ ಸರ್ಕಾರ ಸಂವಿಧಾನದ 57ನೇ ವಿಧಿಯ ಅಡಿಯಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.